ಯಾಕೋಬನು ಬರೆದ ಪುಸ್ತಕ 2ನೇ ಅಧ್ಯಾಯ 26ನೇ ವಾಕ್ಯ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಬದುಕಿದ್ದೇವೆ ಎಂಬುದಕ್ಕೆ ಸೂಚನೆ ಏನು? ರಾತ್ರಿ ನಿದ್ರಿಸಿದ್ದೇವೆ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನ ನಾವು ಪ್ರಾರ್ಥಿಸಿದ್ದೇವೆ, ಈ ವಾಕ್ಯಗಳನ್ನು ಸಹ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಚಲನೆ ವಲನಗಳಿಂದಾಗಿ ತಾನೇ ನೀವು ಬದುಕಿದ್ದೀರಿ ಅನ್ನೋದಕ್ಕೆ ಗುರುತು. ನಿಮ್ಮ ಶರೀರದಲ್ಲಿ ಯಾವ ಚಲನೆ ಇಲ್ಲ, ಉಸಿರಾಟದ ಸೂಚನೆಗಳಲ್ಲೇ ಇಲ್ಲದೆ ಇರುವಾಗ ನಿಮ್ಮನ್ನು ಸತ್ತವರೆಂಬುದಾಗಿ ಹೇಳಿ ತೀರ್ಮಾನಿಸ್ತಾರೆ. ನಿಮಗೆ ಜೀವವಾಗಿ ಇದ್ದಂಥ ಸಮಯದಕ್ಕೂ ಸತ್ತವರಾದದಕ್ಕೂ ವ್ಯತ್ಯಾಸ ಇಷ್ಟೇ. ನೀವು ಜೀವವಾಗಿ ಇರುವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ, ಸತ್ತಾಗ ಅದನ್ನು ಒಂದು ಶವವೆಂಬುದಾಗಿ ಹೇಳಿ ಎಣಿಸಲ್ಪಡ್ತಾರೆ. ಆತ್ಮಿಕ ಜೀವಿತದಲ್ಲಿ ನಂಬಿಕೆಯೂ ಸಹ ಹಾಗೆ. ಇಂದು ನಿಮ್ಮಲ್ಲಿ ನಂಬಿಕೆ ಇರಬಹುದು, ಆ ನಂಬಿಕೆ ಕ್ರಿಯೆಗಳಲ್ಲಿ ಇಲ್ಲ ಅಂತಂದ್ರೆ ದೇವರಿಗೂ ಸಹ ಸತ್ತವರಾಗೇ ಇರ್ತೀರಾ. ಸತ್ತಂತಹ ನಂಬಿಕೆ ಇಟ್ಟುಕೊಂಡು ನಾವು ದೇವರನ್ನು ಹೇಗೆ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ? ಒಂದು ಸತ್ತಂತ ದೇಹವನ್ನು ಇಟ್ಟುಕೊಂಡು ಎಷ್ಟು ದಿವಸ ನಾವು ಕಾಯಲಿಕ್ಕೆ ಸಾಧ್ಯ? ಅದೆಲ್ಲವೂ ಕೆಟ್ಟು ಹೋಗಿ ವಾಸನೆ ಬಂದು ಮೂಗನ್ನು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತದೆ. ಕ್ರಿಯೆಗಳಿಲ್ಲದೆ ಇರುವಂತಹ ನಂಬಿಕೆಯೂ ಸಹ ಹಾಗೆ. ನಾವು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅನ್ಯರ ಮುಂದೆ ನಾವು ಕ್ರಿಸ್ತನ ಪರಿಮಳವಾಗಿ ಇದ್ದೇವೆ. ಈ ಕ್ರಿಸ್ತನ ಪರಿಮಳವನ್ನ ಕ್ರಿಯೆಗಳ ಮುಖಾಂತರವಾಗಿ ನಾವು ತೋರಿಸುವವರಾಗಿ ಇದ್ದೇವೆ. ಪ್ರೀತಿ ತೋರಿಸುವಂಥದ್ದು, ಉಪಕಾರ ಮಾಡುವಂಥದ್ದು. ಯೇಸುವನ್ನು ಅರಿಯದೇ ಇರುವಂತಹ ಜನಗಳಿಗೆ ನಮ್ಮನ್ನು ನೋಡಿ, ನಮ್ಮ ಕಾರ್ಯಕ್ರಿಯೆಗಳನ್ನು ನೋಡಿ, ಮಾತುಗಳು ನಡವಳಿಕೆಗಳಿಂದಾಗಿ ಅವರು ಅರಿತುಕೊಳ್ಳುವಂತಹ ಸದ್ಭಾವನೆಗಳು ತೋರಿ ಬರುವ ಹಾಗ ಅವರು ಸಹ ಕರ್ತನ ಕಡೆಗೆ ಮನದಿರಿಗೊಳ್ಪಡ್ತಾರೆ. ಇಂದು ನಿಮ್ಮಲ್ಲಿ ನಂಬಿಕೆ ಇದ್ದು ಕ್ರಿಯೆಗಳಿಲ್ಲದೆ ಆ ನಂಬಿಕೆ ಇದೆ ಅಂದರೆ ನೀವು ಆತ್ಮಿಕ ಜೀವಿತದಲ್ಲಿ ಸತ್ತು ಹೋಗಿದ್ದೀರಿ ಎಂಬುದಾಗಿ ಅರ್ಥ. ಕರ್ತನು ಮರಳಿ ಜೀವವನ್ನು ಕೊಡಲಿಕ್ಕೆ ಶಕ್ತನು. ನಮ್ಮ ನಂಬಿಕೆ ಕ್ರಿಯೆಗಳಿಂದ ಕೂಡಿರುವಂಥದ್ದಾಗಿತ್ತು ಅಂದರೆ ಕರ್ತನಿಗೆ ಪ್ರಿಯರಾಗಿ ಇರಲಿಕ್ಕೆ, ಸಾಕ್ಷಿಯಾಗಿರಲಿಕ್ಕೂ ಸಾಧ್ಯವಾಗ್ತದೆ. ಅಂಥ ನಂಬಿಕೆಯನ್ನ ಕರ್ತನು ನಿಮ್ಮಲ್ಲಿ ಉಂಟು ಮಾಡಲಿಕ್ಕೂ ಶಕ್ತನು. ಸರ್ವಶಕ್ತನಾದ ದೇವರೇ, ಇಂದಿನಿಂದ ನಮ್ಮ ನಂಬಿಕೆ ಕ್ರಿಯೆಗಳಿಂದ ಕೂಡಿರುವಂಥ ನಂಬಿಕೆಯಾಗಿ ಇರಲಿಕ್ಕಾಗಿ ಸಹಾಯ ಮಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.